ಶ್ರೀಕೃಷ್ಣ ಗೋಪಾಲಕ ಗೋವನ್ನು ಗೌರವಿಸಿದಂಥವನು. ಆತನ ಸನ್ನಿಧಾನದೊಳಗೆ ಮುಸ್ಲಿಮರು ಯಾರಾದರೂ ಬರಬೇಕು ಅಂದರೆ ಪೇಜಾವರ ಶ್ರೀಗಳ ಎದುರುಗಡೆ ಕುರಾನ್ ಮೇಲೆ ಆಣೆ ಮಾಡಲಿ, ನಾವು ಗೋಮಾಂಸ ಭಕ್ಷಣೆ ಮಾಡೋದಿಲ್ಲ ಅಂತ ಕುರಾನ್ ಮೇಲೆ ಆಣೆ ಮಾಡಿ ಬರಲಿ ಅಂತಾರೆ. ಸರ್ ಸೌಹಾರ್ದ ಆಗ್ಲಿಲ್ವಲ್ಲ, ಅದು ಅವರ ಭಾವನೆಗಳನ್ನ ನಮ್ಮ ಮೇಲೆ ಏರಿ ಸೌಹಾರ್ದ ಮಾಡಿ ಅಂದ್ರೆ ಹೆಂಗಾಗುತ್ತೆ? ಮಸೀದಿ ಸೌಹಾರ್ದ ಕೂಟ ಮಾಡಿ ವಿಗ್ರಹ ತಂದು ಮಾಡ್ತೀನಿ ಅಂತಂದ್ರೆ ಅವರ ಭಾವನೆಗಳನ್ನ ಅವರ ನಂಬಿಕೆಗಳನ್ನ ನಮ್ಮ ಮೇಲೆ ಏರ್ತಾರೆ. ಸೌಹಾರ್ದ ಎಲ್ಲಿ ಬತ್ತು ಅಲ್ಲಿಗೆ? ಸೌಹಾರ್ದತೆ ಅಂತಂದ್ರೆ ನಮ್ಮ ವಿಚಾರಗಳಿಗೆ ನಮ್ಮ ಭಾವನೆಗಳಿಗೆ ಸ್ಪಂದಿಸ್ಕೊಂಡು ಅವ್ರ ಜೊತೆ ಸ್ನೇಹ ಸಂಬಂಧ ಮಾಡೋದಕ್ಕೆ ಸೌಹಾರ್ದ ಅಂತ ಕರೆಯೋದು. ನಮ್ಮ ವಿಶ್ವಾಸಕ್ಕೆ ಧಕ್ಕೆ ಇವರ ಭಾವನೆಗಳನ್ನ ಅಲ್ಲಿ ಒಗ್ಗಟ್ಟು ಸೌಹಾರ್ದ ಎಲ್ಲಿ ಬರುತ್ತೆ? ಅಲ್ಲಿಗೆ ಸೌಹಾರ್ದ ಒಂದ್ ಕಡೆಯಿಂದ ಬರ್ಬೇಕು, ಸೌಹಾರ್ದತೆ ಅಂತ ಹೇಳ್ತಾ ಇದ್ದಾರೆ. ಬೇರೆ ರೀತಿಯಲ್ಲಿ ಹೋಯ್ತಾ ಇದೆ ಇದು ಬೇರೆ ರೂಟಲ್ಲಿ ಹೋಯ್ತಾ ಇದೆ ಇದು ನಿಮ್ಮ ಪೇಜಾರ ಶ್ರೀಗಳು ಮಾಡಿದ್ದು ಒಳ್ಳೇದಾ ಕೆಟ್ಟದಾ, ಇದು ಸರಿನಾ ತಪ್ಪು ಅಂತ ಹೇಳ್ತಾ ಇರೋರು ಇವರಲ್ಲಿ ಏನಾದ್ರು ದೇಶದ ಪ್ರಗತಿ ಬಗ್ಗೆ, ಈ ರಾಜ್ಯದ ಪ್ರಗತಿ ಬಗ್ಗೆ, ಈ ರಾಜ್ಯದ ಸೌಹಾರ್ದತೆ ಬಗ್ಗೆ ಇವ್ರ ಹತ್ರ ಏನೋ ಯೋಜನೆಗಳಿದೆ. ಸೌಹಾರ್ದತೆ ಮಾಡಕ್ ಏನ್ ಮಾಡ್ಬೇಕು ಅಂತ ಪ್ರಮೋದ್ ಮುತಾಲಿಕ್ ಅವರು ಹೇಳಿ, ಪ್ರಮೋದಿಕರ ಸೌಹಾರ್ದತೆ ಬಗ್ಗೆ ಹೇಳಿ. ಮೊಹಮ್ಮದ್ ಉಮರ್ ಅವರೇ, ಸಮೀರ್ ಆಚಾರ್ಯ ಅವರು, ಒಂದೇ ನಿಮಿಷ ಪ್ರಮೋದ್ ಮುತಾಲಿಕ್ ಅವರಿಂದ ರಿಯಾಕ್ಷನ್ ತಗೊಳ್ತೀನಿ ನಾನು. ಸರ್ ಕೇಲ್ ಅಶೋಕ್ ಸರ್ ಬರ್ತೀನಿ, ಒಂದೇ ನಿಮಿಷ ಬರ್ತೀನಿ ನಾನು, ಒಂದೇ ನಿಮಿಷ ಬರ್ತೀನಿ. ಪ್ರಮೋದ್ ಮುತಾಲಿಕ್ ಅವರೇ, ಕುರಾನ್ ಮೇಲೆ ಆಣೆ ಇಟ್ಟು ಗೋಮಾಂಸ ಭಕ್ಷಣೆ ಮಾಡೋದಿಲ್ಲ ಅಂತ ಆಣೆ ಮಾಡಿ ಕೃಷ್ಣ ಮಠದ ಒಳಗಡೆ ಬರೋದಾದ್ರೆ ಕೋಮು ಸೌಹಾರ್ದ ಎಲ್ಲಿಂದ ಬಂತು ಅಂತ ಎಲ್ಲಿ ಬರುತ್ತೆ? ಕೋಮು ಸೌಹಾರ್ದತೆ ಅಂತ ಅನ್ನೋದಕ್ಕೆ ನೀವು ಏನಂತ ಹೇಳ್ತೀರಿ? ಸರ್ ಪ್ರಮೋದ್ ಮುತಾಲಿಕ್ ಅವರಿಗೆ ಎತ್ತಿದಂತ ಪ್ರಶ್ನೆ ಆಗಿತ್ತು, ಪ್ರಮೋದ್ ಮುತಾಲಿಕ್ ಅವರು ಉತ್ತರ ಕೊಡ್ತಾರೆ. ಒಂದೇ ನಿಮಿಷ ಸಮೀರ್ ಆಚಾರ್ಯ ಪ್ರಮೋದ್ ಮುತಾಲಿಕ್ ಅವರಿಗೆ ಎತ್ತಿದಂತ ಪ್ರಶ್ನೆ ಆಗಿತ್ತು, ಪ್ರಮೋದ್ ಮುತಾಲಿಕ್ ಅವರು ಉತ್ತರ ಕೊಡ್ತಾರೆ. ಬರ್ತೀನಿ ನಾನು ನಿಮ್ಮ ಹತ್ರ. ಎಸ್ ಪ್ರಮೋದ್ ಮುತಾಲಿಕ್ ಅವರೇ. ನೋಡಿ, ಗಾಂಧೀಜಿಯವರನ್ನು ಹಿಡಿದು ಇಲ್ಲಿವರೆಗೆ ಪೂಜ್ಯ ಪೇಜಾವರ ಸ್ವಾಮೀಜಿಯವರೆಗೆ ನಾವೇ ಹಿಂದೂ ಧರ್ಮದವರೇ, ಸರ್ವಧರ್ಮ ಸಹಿಷ್ಣುತೆ ಎಲ್ಲ ನಮ್ಮ ಹಿಂದೂ ಧರ್ಮದ ಇವರೇ ಎಲ್ಲರೂ ಹೇಳ್ತಾ ಇರುವಂತದ್ದು. ಮುಸ್ಲಿಮ ಸಮಾಜ ಒಂದು ಹೆಜ್ಜೆ ಏನಾದ್ರೂ ಮುಂದೆ ಇಟ್ಟಿದೆಯಾ? ಒಂದು ಹೆಜ್ಜೆ ಏನಾದ್ರೂ ಜೊತೆ ಸೇರಿದೆಯಾ? ಸರ್ ಇಫ್ತಿಯಾರ್ ಕೂಟಕ್ಕೆ ಪ್ರಮೋದ್ ಮುತಾಲಿಕ್ ಅವರೇ, ಒಂದೇ ನಿಮಿಷ ಪ್ರಮೋದ್ ಮುತಾಲಿಕ್ ಅವರೇ, ಇಫ್ತಿಯಾರ್ ಕೂಟಕ್ಕೆ ಪ್ರಮೋದ್ ಮುತಾಲಿಕ್ ಅವರೇ, ಪ್ರಮೋದ್ ಮುತಾಲಿಕ್ ಅವರೇ ಅವ್ರು ಮಾಡಿಲ್ಲಲ್ಲ, ಬಿಟ್ಬಿಡ್ರಿ. ಅವ್ರು ಮಾಡಿಲ್ಲ ಅಂತಂದ್ಮೇಲೆ ಅದನ್ನ ಬಿಟ್ಬಿಡ್ರಿ. ನಾವು ಮುಂದಿಟ್ಟೇವಲ್ಲ, ಒಂದು ಹೆಜ್ಜೆ ಮುಂದಿಟ್ಟೇವಲ್ಲ. ನಾವು ಇವತ್ತಿನ ದಿವಸ ನಾವು ಸಂತೋಷ ಪಡೋಣಂತ ನಿಮ್ಮ ವೇದಿಕೆಯಲ್ಲಿ ನಾನು ಹೋರಾಟ ನಡೆಸ್ಲಿಕ್ಕೆ ನಾನು ಸಿದ್ಧ ಇದ್ದೆ. ನೀವು ಅಂದ್ರಲ್ಲ ಗಣಪತಿ ಕೂಡಿಸ್ಬೇಕು ಅಂತಂದ್ರಿ, ಹೋಲಿ ಹುಣ್ಣಿಮೆ ಹಬ್ಬಗಳನ್ನ ಆಚರಣೆ ಮಾಡ್ಬೇಕು ಅಂದ್ರಿ, ದೀಪಾವಳಿ ಅಂತಂದ್ರಿ, ಮತ್ತೊಂದಂದ್ರಿ, ಮುಗ್ದೊಂದಂದ್ರಿ, ಇದೆಲ್ಲಾ ಹಬ್ಬಗಳನ್ನ ಆಚರಣೆ ಮಾಡಿಸೋಣಂತ. ಇದಕ್ಕೆ ನಾವು ನೀವು ಒಂದು ವೇದಿಕೆ ಮಾಡೋಣಂತ. ಈಗ ಹೆಂಗ ಪೇಜಾವರ ಶ್ರೀಗಳು ಇಫ್ತಿಯಾರ್ ಕೂಟವನ್ನು ಕರೆದಿದ್ರಲ್ಲ, ಹಂಗ ಮುಂದಿನ ಸತ ಆ ಒಂದು ಮಸೀದಿ ಒಳಗ ಏನೋ ಒಂದು ಪ್ರಾರ್ಥನೆನೋ ಮತ್ತೊಂದು ಮುಗ್ದೊಂದು ಇಟ್ಕೊಂಡು ಹಿಂಗ ನಾವು ಕೋಮು ಸೌಹಾರ್ದತೆಯನ್ನು ಬೆಳೆಸೋಣಂತ. ಇದ್ರೊಳಗೆ ತಪ್ಪೇನದ? ಆದ್ರೆ ನೀವು ಹೇಳಿಕತ್ತದ 100% ಕರೆಕ್ಟ್ ಅದ. ಒಂದೇ ಕಡೆ ಬಹಳ ಆಗ್ಲಿಕ್ಕತ್ತದ ಅಂತ ನೀವು ಅಂತೀರಿ. ಬಟ್ ದರಾಸತ ಯಾವುದೇ ಹಬ್ಬ ಬಂದಾಗ ಸುದ್ದಾನು ನಾವು ಪೇಪರ್ ಒಳಗೆ ಓದ್ತೇವೆ, ಇಲ್ಲ ಮತ್ತೆ ಹಿಂಗದ ಈ ಕಾರ್ಯಕ್ರಮಗಳಿಂದಾಗಿ ಮುಸ್ಲಿಂ ಬಾಂಧವರು ಭಾಗವಹಿಸ್ತಾ ಇದ್ದಾರೆ. ನನಗೆ ಇನ್ನೊಂದು ಪ್ರಶ್ನೆ ಏನು ಅಂತಂತಂದ್ರೆ, ಆ ಮುಸ್ಲಿಂ ಬಾಂಧವರ ಮೇಲೆ ಅಂದ್ರೆ ಬಾಂಧವರು ಅಂತ ನೀವು ಶಬ್ದ ಆಡಿದ ಮೇಲೆ ಅವರು ಸುದ್ದಾನು ನಮಗೆ ಆ ಶಬ್ದ ಆಡ್ಬೇಕಲ್ಲ. ಅವ್ರು ಆ ಶಬ್ದ ಆಡೇ ಆಡ್ತಾರೆ. ಯಾಕಂತಂದ್ರೆ ಇವತ್ತಿನ ದಿವಸ 90% ಹೂ ಕಟ್ಟು ಮಾರ್ಕೆಟು ಇದು ಮುಸಲ್ರದ್ದ ಆಗ್ಯದ. ಇನ್ನು ಬಿಲ್ಡಿಂಗ್ ಕಟ್ಟು ಮಾರ್ಕೆಟು ಮುಸಲ್ಸ ಆಗಿದೆ. ಒಂದು ಗುಡಿ ಕಟ್ಟಬೇಕು, ಪೇಂಟ್ ಮಾಡಿಸ್ಬೇಕು ಅಂತಂದ್ರೆ ಅವ್ರನ್ನ ನಾವು ಕರೆಸ್ತೇವೆ. ಸೊ ಇಂಥದ್ದೊಂದು ಪರಿಸ್ಥಿತಿ ಇದ್ದಾಗ ನಾವು ಕೋಮು ಸೌಹಾರ್ದತೆಯನ್ನ ಮಾಡ್ಕೊಂಡು ಹೋಗೋಣ ಅಂತ ಪ್ರಮೋದ್ ಮುತಾಲಿಕ್ ಅವರು ಹೇಳಿದ್ದು ಅತ್ಯಂತ ಖರೆ ಅದ. ಒಂದೇ ಕಡೆ ಆಗ್ಲಿಕ್ಕದ, ಅದು ಇನ್ನೊಂದು ಕಡೆ ಇನ್ನ ಜಾಸ್ತಿ ಬೆಳಿಬೇಕಾಗಿದೆ. ಸೊ ಅದಕ್ಕೆ ಪೇಜಾವರ ಶ್ರೀಗಳು ಏನಿದೊಂದು ಸ್ಟೆಪ್ ತಗೊಂಡಾರಲ್ಲ, ಇದು ಒಂದು ನಾಂದಿ ಅಂತ ಹೇಳಿ ಇಟ್ಕೊಳ್ಳೋಣಂತ. ಅವ್ರ ವಿಚಾರಧಾರೆ ವಿರುದ್ಧ ದಯವಿಟ್ಟು ಹೋರಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ ಖರೆ ಹೋರಾಡೋದೇ ಆಗಿತ್ತು ಅಂತಂದ್ರೆ KS ಭಗವಾನ್ ಅಂತವ್ರು ಅಂದ್ರೆ ನಮ್ಮವರೇ ಆಗಿದ್ಕೊಂಡು ನಮ್ಮವ್ರಿಗೆ ಏನು ಅಸಹ್ಯ ಮಾಡ್ಲಿಕ್ಕತ್ತಾರಲ್ಲ, ಗೋಮಾಂಸವನ್ನು ತಿಂದು ನಿಷೇಧ ಮಾಡ್ತೇನೆ ಅಂತ ಹೇಳಿ, ಅವ್ರ ವಿರುದ್ಧ ನೀವು ರ್ಯಾಲಿ ತೆಗಿರಿ. ನಾನು ಬರ್ತೀನಿ, ನೀವು ಎಲ್ಲಿ ಕರಿತೀರಿ ಅಲ್ಲಿ ಬಂದು ನಿಂದಿರ್ತೀನಿ, ಜೀವ ಹೋಗೋ ತನಕ ಹೊಡೆದಾಡೋಣಂತ. ಆದ್ರೆ ಇವತ್ತಿನ ದಿವಸ ಅವ್ರ ಬಾಯ್ ಬಿಟ್ಟು ಹೇಳಿಕತ್ತಾರ ಏನಂತಂದ್ರೆ, ನಾವು ತಿನ್ನುವುದಿಲ್ಲ, ನಾವು ಮಾಡುವುದಿಲ್ಲ, ನಮಗೆ ಕೋಮು ಸೌಹಾರ್ದತೆಗೆ ಅವಕಾಶ ಕೊಡ್ರಿ ಅಂತ ಹೇಳಿ ಅವ್ರು ನಮ್ಮನ್ನು ಶರಣಾಗತರ ಆಗ್ಲಿಕ್ಕತ್ತಾರ ಅಂತಂದ್ಮೇಲೆ, ವೈ ನಾಟ್ ವಿ ಶುಡ್ ಗಿವ್ ದಮ್ ಅ ಸ್ಟೇಜ್?
ನೀವು ನನಗೆ ಉತ್ತರ ಹೇಳ್ರಿ ಪ್ರಮೋದ್ ಅವರ. ವೈ ಶುಡ್ ವಿ ನಾಟ್? ಒಬ್ರು ಬಂದು ಹೇಳ್ತಾರೆ ನಿಮಗೆ ಬೇಕಾಗಿದ್ದು ಇವತ್ತಿನ ದಿವಸ ಪ್ರಮೋದ್ ಮುತಾಲಿಕ್ ಹೊಡೆದಾಡ್ಲಿಕ್ಕತ್ತಿದ್ದು ಎದಕ್ಕೆ, ಉಳಿದವರೆಲ್ಲ ಹೊಡೆದಾಡ್ಲಿಕ್ಕತ್ತಿದ್ದು ಎದಕ್ಕೆ, ಕೋಮು ಸೌಹಾರ್ದತೆ ಅಂತ ನೀವು ಗುಂಪು ಕಟ್ಕೊಂಡು ಹೊಡೆದಾಡ್ಲಿಲ್ಲ ಎದಕ್ಕೆ ಅಂತಂದ್ರೆ ಪಾಲಿಟಿಕ್ಸ್ಗೋಸ್ಕರವಾಗಿ ಅಲ್ಲ, ಒಂದೇ ಒಂದು ಮನುಷ್ಯ ದೊಡ್ಡ ಜಾತಿ ಏನಿದೆ ಅದು ಉಳಿಲಿ ಅಂತ ನೀವು ಸಲುವಾಗಿ. ಜುಲೈ 2ನೇ ತಾರೀಕು ಪ್ರಮೋದ್ ಮುತಾಲಿಕ್ ಅವರು ಜುಲೈ 2ನೇ ಸಮೀರ್ ಆಚಾರ್ಯ ಅವರೇ ನೀವು ಹೇಳಾಗಿದೆ ಅವರಿಗೆ ಅಲ್ಲ ಸರ್ ಒಂದೇ ನಿಮಿಷ ತಾವು ತಮ್ಮ ಪಾಯಿಂಟ್ ಅನ್ನು ಇಟ್ಟಿದ್ದೀರಿ. ಒಂದೇ ನಿಮಿಷ ಪ್ರಮೋದ್ ಮುತಾಲಿಕ್ ಅವರು ಜುಲೈ 2ನೇ ತಾರೀಕು ಯಾಕೆ ಹೋರಾಟ ಮಾಡ್ತಾ ಇದ್ದೀರಿ, ಏನಂತ ಹೋರಾಟ ಮಾಡ್ತಾ ಇದ್ದೀರಿ? ನೋಡಿ, ಈ ಪ್ರವೃತ್ತಿ ಏನಿದೆಯಲ್ಲ ಇದು ಬೇರೆಯವರಿಗೂ ಕೂಡ ಅನುಕರಣೀಯ ಆಗತ್ತೆ. ಯಾವುದು ಸ್ವಾಮೀಜಿಯವರು ಯಾವ್ದು ಅನುಕರಣೀಯ ಆಗುತ್ತೆ? ಇದು ಒಳಗಡೆಗೆ ಗೋಹಂತಕರನ್ನ, ಇವತ್ತು ಗೋಭಕ್ಷಕರನ್ನ ಇವತ್ತು ಈ ರೀತಿ ಮಾಡ್ತಾ ಇರುವಂತವರಿಗೆ ಮನ್ನಣೆ ಕೊಟ್ಟು ಸಮೀರ್ ಆಚಾರ್ಯ ಅವರೇ ಒಂದೇ ನಿಮಿಷ, ಸಮೀರ್ ಆಚಾರ್ಯ ಅವರೇ ಒಂದೇ ನಿಮಿಷ ರೀ, ಸಮೀರ್ ಆಚಾರ್ಯ ಅವರೇ ಒಂದೇ ನಿಮಿಷ ಅವ್ರ ಮಾತು ಮುಗಿಸ್ಲಿ ಮಾಡ್ತೀವಿ ಅನ್ನುವಂತ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಅದಕ್ಕೆ ನಾವು ಹೇಳೋದು ಈ ಸಂದೇಶವನ್ನ ಸರಿಯಾಗೋದಿಲ್ಲ. ಒಂದೇ ಕಡೆಯಿಂದ ಎಲ್ಲ ಕಡೆ ಸಂವಾದ ನಡೀತಾ ಇದೆ, ಇದು ತಪ್ಪು ಸಂದೇಶ ಹೋಗುತ್ತೆ, ಬಹಳ ದೊಡ್ಡ ಅನಾಹುತ ಆಗುತ್ತೆ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಪ್ರಮೋದ್ ಮುತಾಲಿಕ್ ಅವರೇ ಬಹಳ ದೊಡ್ಡ ಅನಾಹುತ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದೀರಿ. ಪ್ರಮೋದ್ ಮುತಾಲಿಕ್ ಅವರೇ ತುಂಬಾ ಅಲ್ಲ ಒಂದೇ ನಿಮಿಷ ತುಂಬಾ ದೊಡ್ಡ ಅನಾಹುತ ಆಗುತ್ತೆ ಅಂತ ಹೇಳ್ತಾ ಇದ್ದೀರಿ ನೀವು. ಏನ್ ಅನಾಹುತ ಸರ್? ಒಂದೇ ನಿಮಿಷ ಸರ್, ಪ್ರಮೋದ್ ಮುತಾಲಿಕ್ ಅವರೇ ಏನ್ ಅನಾಹುತ? ಸಮೀರ್ ಆಚಾರ್ಯ ಪ್ಲೀಸ್, ಸಮೀರ್ ಆಚಾರ್ಯ ಅವರೇ ಪ್ಲೀಸ್, ಸಮೀರ್ ಆಚಾರ್ಯ ಪ್ಲೀಸ್ 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 ಒಂದೇ ನಿಮಿಷ ಇರಿ. ಪ್ರಮೋದ್ ಮುತಾಲಿಕ್ ಅವರೇ ಏನ್ ಅನಾಹುತ ಆಗುತ್ತೆ? ಪ್ರಮೋದ್ ಮುತಾಲಿಕ್ ಅವರೇ ಒಂದೇ ನಿಮಿಷ ಸರ್, ಪ್ರಮೋದ್ ಮುತಾಲಿಕ್ ಅವ್ರೆ ಏನ್ ಅನಾಹುತ ಆಗುತ್ತೆ? ಏನು ದೊಡ್ಡ ಅನಾಹುತ ಆಗುತ್ತೆ? ಇವತ್ತು ನಮ್ಮ ಕಾರ್ಯಕರ್ತರು ಕೇಸ್ ಹಾಕೊಂಡು ಜೈಲಿಗೆ ಹಾಕಿ ಇವತ್ತು ನಾನು ಹೇಳೋದ್ ಕೇಳಿ ಪ್ರಮೋದ್ ಮುತಾಲಿಕ್ ಅವರೇ, ನಾನು ಹೇಳೋದ್ ಕೇಳಿ ಪ್ರಮೋದ್ ಮುತಾಲಿಕ್ ಅವರೇ, ನಾನು ಹೇಳೋದ್ ಕೇಳಿ ಸರ್. ಸಮೀರ್ ಆಚಾರ್ಯ ಅವರೇ ಪ್ಲೀಸ್, ಸಮೀರ್ ಆಚಾರ್ಯ ಅವರೇ ಪ್ಲೀಸ್, ಪ್ರಮೋದ್ ಮುತಾಲಿಕ್ ಅವರೇ ನಾನು ಹೇಳೋದೊಂದು ಮಾತು ಕೇಳಿ. ದೊಡ್ಡ ಅನಾಹುತ ಆಗ್ಬಿಡುತ್ತೆ ಇದು ಮುಂದುವರೆದ್ರೆ ಅಂತ. ಈ ರಾಜ್ಯದಲ್ಲಿ ಹಿಂದೂ ಮುಸ್ಲಿಮರು ಒಂದಾಗ್ಬಿಟ್ರೆ ಅನೇಕರ ಬೇಳೆ ಬೇಯೋದಿಲ್ಲ ಸರ್. ಆಗಬಹುದಾದಂಥ ಅನಾಹುತ ಅದು ಒಂದೇ. ಹಿಂದೂ ಮುಸ್ಲಿಮರು ಒಂದಾದರೆ ಅನೇಕರ ಬೇಳೆ ಬೇಯೋದಿಲ್ಲ ಅನ್ನುವಂಥವ್ರು ಹಿಂದೂಗಳಲ್ಲೂ ಇದ್ದಾರೆ ಸರ್. ಸಮೀರ್ ಅವರೇ ಒಂದೇ ನಿಮಿಷ, ಸಮೀರ್ ಅವರೇ ಒಂದೇ ನಿಮಿಷ ಇರಿ ಸಮೀರ್ ಅವರೇ ಬರ್ತೀನಿ. ರಾಜಕೀಯ ಪಕ್ಷದವರು ಇವತ್ತು ಇಫ್ತಾರ್ ಕೂಟ ಮಾಡುವಂತವರು ರಾಜಕೀಯ ಪಕ್ಷದವರು, ಅವ್ರು ಮಾಡಿದ್ರೆ ಇವರು ಮಾಡಿದಾರೆ ಅವರು ಅಂತನ್ನುವಂತ ಕಾಂಪಿಟೇಷನ್ ಮಾಡ್ಕೊಂಡು ಇವತ್ತು ಮಾಡ್ತಾ ಇದಾರಲ್ಲ, ಇದು ಢೋಂಗಿ ಇದು. ಸೊ ಅದಕ್ಕೆ ಪೂಜ್ಯ ಪೇಜಾವರ ಸ್ವಾಮೀಜಿಯವರು ಕೂಡ ಈ ಪ್ರವೃತ್ತಿಯನ್ನು ಮಾಡಿದಾರಲ್ಲ, ಅದಕ್ಕೆ ನೋವಾಗ್ತಾ ಇದೆ, ಅದಕ್ಕೆ ನಮಗೆ ವೇದನೆ ಆಗ್ತಾ ಇದೆ ವಿನಃ ನಮಗೆ ಇನ್ಯಾವುದೇ ವಿಷಯ ಅಲ್ಲ. ಪ್ರಮೋದ್ ಮುತಾಲಿಕ್ ಅವರೇ ಒಂದು ಸಿಂಪಲ್ ಫ್ಯಾಕ್ಟ್ ಅನ್ನ ನೀವು ಅರ್ಥ ಮಾಡ್ಕೊಳ್ತಿಲ್ಲ. ಪ್ರಮೋದ್ ಮುತಾಲಿಕ್, ಸಮೀರ್ ಅವರೇ ಒಂದೇ ನಿಮಿಷ, ಸಮೀರ್ ಅವರೇ ಬರ್ತೀನಿ ನಾನು ನಿಮಗೆ, ಸಮೀರ್ ಬರ್ತೀನಿ ಪ್ರಮೋದ್ ಮುತಾಲಿಕ್ ಅವರು ಒಂದು ಸಿಂಪಲ್ ಸತ್ಯವನ್ನ ಪ್ರಮೋದ್ ಮುತಾಲಿಕ್ ಅವರು ಅರ್ಥ ಮಾಡ್ಕೊಳ್ತಿಲ್ಲ. ಹೇಗೆ 150 ಮುಸ್ಲಿಮರಿಗೆ ಇಫ್ತಾರ್ ಕೂಟಕ್ಕೆ ಕರೆಯುವ ಮೂಲಕ ಪೇಜಾವರ ಶ್ರೀಗಳು ಒಂದು ರಿಸ್ಕ್ ತೆಗೆದುಕೊಂಡ್ರು, ಅದೇ ರೀತಿಯಾಗಿ ಆ ಇಫ್ತಿಯಾರ್ ಕೂಟಕ್ಕೆ ಬರುವ ಮೂಲಕ 150 ಮುಸ್ಲಿಮರು ಕೂಡ ಒಂದು ರಿಸ್ಕ್ ತೆಗೆದುಕೊಂಡ್ರು. KL ಅಶೋಕ್ ಅವರು ಹೇಳಿದ ಹಾಗೆ ಬಾಬರಿ ಮಸೀದಿ ಧ್ವಂಸ. ಸಮೀರ್ ಅವರೇ ಒಂದು ನಿಮಿಷ ನಾನು ಬರ್ತೀನಿ ನಿಮಗೆ. ಸಮೀರ್ ಅವರೇ ಬರ್ತೀನಿ ನಾನು ಒಂದು ನಿಮಿಷ. ಅಲ್ಲ ಒಂದೇ ನಿಮಿಷ ನಾನು ಹೇಳೋದು ಕೇಳಿ ಸರ್, ನಾನು ಹೇಳೋದು ಕೇಳಿ ಸರ್. ನಾನು ಹೇಳೋದು ಕೇಳಿ ನಾನು ಅಲ್ಲ ತಾವು ಹೋಗಿರಂತೆ ಪ್ರಮೋದ್ ಮುತಾಲಿಕ್ ಅವರೇ ತಾವು ಹೋಗಿರಂತೆ. ನಾನು ಹೇಳೋದೊಂದ್ಸಲ ಕೇಳಿ, ನಾನು ಹೇಳೋ ಮಾತನ್ನು ಇವತ್ತು ನಮ್ಮ ಕಾರ್ಯಕರ್ತರಿಗೆ ಹಿಂದೂಗಳಿಗೆ ಇವತ್ತು ಈ ರೀತಿಯ ಪ್ರವೃತ್ತಿಯನ್ನ ಮಾಡಬಾರದು. ಎರಡೂ ಕಡೆಯಿಂದ ಸೌಹಾರ್ದ ಎನ್ನುವಂಥದ್ದಾಗಬಹುದು. ಆವರಣದ ಹೊರಗಡೆ ಆದರೆ ನಮ್ದೇನೋ ಅಭ್ಯಂತರ ಇಲ್ಲ. ಪೂಜ್ಯ ಸ್ವಾಮೀಜಿಯವರು ಸಾಕಷ್ಟು ಮುಸ್ಲಿಂ ಧರ್ಮದ ಕಾರ್ಯಕ್ರಮಗಳಿಗೆ ಹೋಗಿದ್ದಾರೆ, ಅವಾಗ ವಿರೋಧ ಮಾಡಿಲ್ಲ. ಈಗ ಮಠದ ಆವರಣದ ಒಳಗಡೆ ಮಾಡಿದ್ರಿಂದ ನಮ್ಮ ಆಕ್ಷೇಪ ಇದೆ ಅನ್ನುವಂಥದ್ದು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಯಾಕಂದ್ರೆ ನಾನು ಇನ್ನೊಂದು ಕಡೆ ಹೋಗ್ಬೇಕಾಗಿದೆ. ನನ್ನ ಮಾತನ್ನು ಪೂರ್ತಿಯಾಗಿ ಕೇಳಿಸ್ಕೊಂಡು ಹೋಗಿ. ಪ್ರಮೋದ್ ಮುತಾಲಿಕ್ ಅವರು ನಮ್ಮ ಪ್ಯಾನಲ್ನಲ್ಲಿ ಇರೋದಿಲ್ಲ. KL ಅಶೋಕ್ ಅವರಿಗೆ ನಾನು ಹೇಳೋದಕ್ಕೆ ಬಯಸ್ತೀನಿ. KL ಅಶೋಕ್ ಅವರೇ,
ಈ ವಾದ ಒಪ್ಪಿಕೊಳ್ಳಬಹುದು. ಸಮಯ ಕೊಡಿ, ನೀವು ಟೈಮ್ ಕೊಡದೆ ನೀವು ಹೇಳಿದ್ರೆ ಮಾತ್ರ ಹೆಂಗ್ ಕೇಳಿಸ್ಕೊಳಕ್ಕಾಗತ್ತೆ? ಎಸ್.